ವಾವ್ ಅಕ್ಕ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯೆ. ನಂದೇ ದೃಷ್ಟಿ ತಾಕಂಗಿದೆ. ಡೇ ಕಣ್ಣಾಕ್ಬೇಡ, ಸುಮ್ನೆ ರೇ, ನನ್ ಮಗಳ್ಗೆ ದೃಷ್ಟಿ ಆಗುತ್ತೆ. ಅಮ್ಮ, ನನಗೇನೋ ಹೇಳ್ದೆ ಸರಿ, ಆದ್ರೆ ಭಾವ ದೃಷ್ಟಿ ಆಗ್ತಾರಲ್ಲ ಅವ್ರಿಗೇನ್ ಹೇಳ್ತೀಯಾ? ಸುಮ್ಮನಿರೆ. ತರ್ಲೆ ಸುಮ್ನೆ ರೇ. ಪಲ್ಲವಿ ಹೋಗಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬಾ. ನಿನ್ನ ನೋಡ್ತಾ ಇದ್ರೆ ನನಗ್ ಅಯ್ಯೋ ಪಾಪ ಅನಿಸ್ತಾ ಇದೆ. ಯಾಕೆ, ನಿನಗೆ ಇನ್ನು ಬುದ್ಧಿ ಬಂದಿಲ್ವಾ? ನನಗ್ ಬಂದಿದೆ ರಾಘವೇಂದ್ರ, ಹಾಗೆ ನಾನ್ ನಿನಗ್ ಬುದ್ಧಿ ಕಲ್ಸ್ಬೇಕು ಅಲ್ವಾ? ಕಲ್ಸಿದ ತಕ್ಷಣ ಕಲಿಯೋಕೆ, ಆಡ್ಸಿದ ತಕ್ಷಣ ಆಡೋಕೆ ನಾನು ಹಳೆ ರಾಘವೇಂದ್ರ ಅಲ್ಲ. ನಿನ್ ಮುಂದೆ ನಿಂತಿರೋದು ಹಳೆ ಅನಿತಾ ಅಲ್ಲ, ಹೊಸ ಅನಿತಾ. ಬರೀ ನಿನ್ ಶತ್ರು ಅಲ್ಲ, ನಿನ್ನ ಭವಿಷ್ಯ. ನೋಡೋ, ಹೆಣ್ಣಿಗೆ ಹಠ ಒಳ್ಳೇದಲ್ಲ. ನನಗ್ ಕೆಟ್ಟದನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನಿನಗ್ ಒಳ್ಳೇದಾಗಕ್ಕೆ ನಾನ್ ಬಿಡಲ್ಲ. ನೀನ್ ಇನ್ನೂ ಈ ರೀತಿ ಇನ್ನೊಬ್ರು ದಾರಿಗೆ ಅಡ್ಡ ಬರೋದು, ಒಳ್ಳೆ ಕೆಲ್ಸಕ್ಕೆ ಕಲ್ಲಾಕದನ್ನ ಬಿಟ್ಟಿಲ್ವಾ? ನನ್ ಜೀವನದ ದಾರಿಗೆ ದೊಡ್ಡ ಬಂಡೆ ಕಲ್ನೆ ಹಾಕಿದ್ಯಾ, ಅದಕ್ ಮುಯ್ ತೀರ್ಸ್ಕೊಳೋದ್ ಬೇಡ್ವಾ? ಅಂದ್ರೆ ನೀನು ನನ್ನ ಹಿಂದೆನೆ ಬಿದ್ದಿದ್ಯಾ ಅಂತ ಆಯ್ತು. ನಿನ್ನಂತವ್ರು ಎಷ್ಟೇ ದೂರ ಮಾಡಕ್ ಪ್ರಯತ್ನ ಪಟ್ರು ನಾವು ಹತ್ರನೇ ಆಗ್ತಿರ್ತೀವಿ. ಅವತ್ತು ನಮ್ ಇಬ್ರು ಸಂಬಂಧ ಜಸ್ಟ್ ಒಂದ್ ಅಗ್ರಿಮೆಂಟ್ ಇಂದ ಶುರುವಾಗಿದ್ದು. ಬಟ್ ಇವಾಗ ನಾನು ಅವ್ರ ಜೊತೆಲೆ ಇರ್ಬೇಕು ಅಂತ ಸ್ಟ್ರಾಂಗ್ ಅಗ್ರಿಮೆಂಟ್ ಆಗಿದೆ. ನನ್ನ ಮತ್ತೆ ಜಾನ್ಸಿ ಮೇಡಮ್ ಸಂಬಂಧ ಇನ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಇನ್ಮೇಲೆ ಯಾವಾಗ್ಲೂ ಅವ್ರು ನನ್ ಜೊತೆಲೆ, ಅವ್ರ ಪಕ್ಕದಲ್ಲೇ. ಏಯ್, ಸುಳ್ಳು ಹೇಳ್ಬೇಡ ನೀನು. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅವರೇ ಡಿಸೈಡ್ ಮಾಡಿ ನನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ಅವ್ರಿಗೆ ನಾನೇ ಇಲ್ಲ, ಅವರಿಗೆ ಹಳೆ ನೆನಪನ್ನ ಹೇಗ್ ತರಿಸ್ಬೇಕು, ಈ ತಾಳಿನ ಹೇಗ್ ಕಟ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇ ಅಲ್ಲ, ನಿನ್ನಂತವ್ರು 10 ಜನ 100 ಜನ ಬಂದ್ರು ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ಮೇಲಾದ್ರೂ ನಮ್ ದಾರಿಗೆ ಅಡ್ಡ ಬರೋದ್ ಬಿಟ್ಟು ನಿನ್ ಜೀವನದ ದಾರಿನ ನೋಡ್ಕೊ. ಹೋಗ್ ಸೈಡ್ಗೆ. ಇವ್ನು ಅವಳ ಹತ್ರ ಕೆಲ್ಸಕ್ ಸೇರೋದಕ್ಕೆ ಹೇಗ್ ಸಾಧ್ಯ? ಇಲ್ಲ, ಅವಳು ಅವನಿಗೆ ಕೆಲ್ಸ ಕೊಡೋದಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಲೋ 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 ಮಿಥುನ್, ಅಮ್ಮ, ಆಫೀಸಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಪಲ್ಲವಿ ಎಲ್ಲ ಕಾಣ್ತಾ ಇಲ್ವಲ್ಲ? ಅವಳು ತವ್ರ ಮನೆಗೆ ಹೋಗಿದ್ದಾಳ ಕಣೋ. ತವ್ರ ಮನೆಗ? ಯಾಕಮ್ಮ, ಅಂತದೇನಾಯ್ತು ಇವಾಗ? ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಾನೆ ಅವಳಲ್ಲಿ ಕಳಿಸ್ಕೊಟ್ಟಿರೋದು ಮಿಥುನ್. ಅವಳಷ್ಟೇ ಅಲ್ಲ, ಈಗ ನೀನು ಅಲ್ಲಿಗೆ ಹೋಗ್ತಿದ್ಯಾ. ನಾನುನಾ? ಯಾಕಮ್ಮ? ನೀವಿಬ್ಬರು ಶಾಂತಿ ಮುಹೂರ್ತಕ್ಕೆ ಪಲ್ಲವಿ ಮನೇಲೆ ಎಲ್ಲಾ ವ್ಯವಸ್ಥೆ ಮಾಡಿದೀವಿ, ಅದಕ್ಕೆ ನೀನ್ ಅಲ್ಲಿಗೆ ಹೋಗ್ಬಿಟ್ ಬಾ. ಏನ್ ಹೇಳ್ತಿದ್ದೀರಾ? ಹೌದು ಮಿಥುನ್, ಅನಿತಾ ಜೀವನ ಸರಿ ಹೋಗ್ಲಿಲ್ಲ ಅಂತ ನಿನ್ ಜೀವನನು ಹಾಳಾಗೋದ್ ಬೇಡ. ಅದಕ್ಕೆ ಇದ್ರಿಂದ ಅನಿತಾ ಮನ್ಸಿಗೂ ನೋವು ಆಗ್ಬಾರ್ದು ಅಂತ ಈ ತೀರ್ಮಾನ ಮಾಡಿದ್ವಿ. ನೋಡು ಮಿಥುನ್, ಯಾವುದೇ ಕಾರಣಕ್ಕೂ ಅನಿತಾಗೆ ಈ ವಿಷಯ ಗೊತ್ತಾಗೋದ್ ಬೇಡ. ಯಾಕಂದ್ರೆ ನಿಮ್ಮಿಬ್ರಲ್ಲಿ ಯಾರಿಗ್ ನೋವಾದ್ರೂ ನಮ್ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ. ನನಗೆ ಅರ್ಥ ಆಗತ್ತಪ್ಪ, ಅದ್ರ ಬಗ್ಗೆ ನನಗೂ ಕನ್ಸರ್ನ್ ಇದೆ. ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ. ಆಮೇಲೆ ಇನ್ನೊಂದ್ ಮಾತು ಮಿಥುನ್, ಈಗ ನೀನ್ ಹೋಗ್ತಿರೋದು ಕಂಪ್ನಿ ಕೆಲಸದ ಮೇಲೆ ಬಾಂಬೆಗೆ ಅನ್ನೋ ತರ ಇರ್ಬೇಕು. ಯಾವುದೇ ಕಾರಣಕ್ಕೂ ನೀನ್ ಪಲ್ಲವಿ ಮನೇಲಿರೋ ವಿಷಯ ಅನಿತಾ ಕಿವಿಗ್ ಬೀಳ್ಬಾರ್ದು. ಡೋಂಟ್ ವರಿ ಅಮ್ಮ, ಅದನ್ನ ನಾನು ನೋಡ್ಕೊಂತೀನಿ. ಸರಿ ಸರಿ, ಬೇಗ ರೆಡಿಯಾಗಿ ಹೊರಡು. ಸರಿಯಪ್ಪ. ಮನುಷ್ಯ ಬಯಸೋದೇ ಒಂದು, ಆಗೋದೇ ಇನ್ನೊಂದು ಅಲ್ವಾ ತುಳಸಿ? ವಾಟ್ ಡು ಯು ಮೀನ್ ನಾಗಾರ್ಜುನ್? ಐ ಮೀನ್ ಡೆಸ್ಟಿನಿ ಅನ್ನೋದೊಂದು ಇರುತ್ತೆ, ಎಲ್ಲ ಹಾಗೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಓರ್ಸ್ ಆಗಿದೆ ಅಂತ ಅವನ್ನ ದೂರ ಮಾಡಕ್ ನೀನ್ ನೋಡಿ, ಆದ್ರೆ ರಾಘವೇಂದ್ರ ಡ್ರೈವರ್ ಆಗಿ ಹತ್ರಕ್ಕೆ ಬಂದಿದ್ದಾನೆ. ಅವನ್ ಎಷ್ಟೇ ಹತ್ರಕ್ ಬಂದ್ರು ಒಂದಾಗೋದಿಕ್ಕೆ ನಾನ್ ಬಿಟ್ಕೊಡಲ್ಲ. ಆ ರಾಘವೇಂದ್ರನ ಫಿಕ್ಸ್ ಅಂತ ಅವಳು ಹಣೆಲೇ ಬರ್ದಿರ್ಬೇಕಾದ್ರೆ ನೀನ್ ಏನ್ ಮಾಡ್ತೀಯ ತುಳಸಿ? ಬದಲಾಯಿಸ್ತೀನಿ. ಆ ಹಣೆ ಬರನ ತಿದ್ದಿ ನನಗೇನ್ ಬೇಕೋ ಅದನ್ನೇ ಬರಿತೀನಿ. ತಿದ್ದುಪಡಿ ಮಾಡೋದಕ್ಕೆ ಅದು ಮನುಷ್ಯ ರೆಡಿ ಮಾಡಿರೋ ಅಗ್ರಿಮೆಂಟ್ ಅಲ್ಲ ತುಳಸಿ, ಹೀಗೆ ಆಗ್ಬೇಕು ಅಂತ ಬರ್ದಿಟ್ಟಿರೋ ಕಮಿಟ್ಮೆಂಟು.
ಅದನ್ನ ಬದಲಾಯಿಸಬಾರ್ದು ಅನ್ನೋದೇ ಅವನು ಕೊಟ್ಟಿರೋ ಜಡ್ಜ್ಮೆಂಟ್. ಅದನ್ನ ಬದಲಾಯಿಸಕ್ ನಿಮ್ಮಂತವ್ರ ಕೈಲಾಗದೆ ಇರ್ಬೋದು ನಾಗಾರ್ಜುನ್, ಆದ್ರೆ ಝಾನ್ಸಿ ವಿಚಾರದಲ್ಲಿ ನಾನೇನ್ ಅನ್ಕೊಂಡಿದ್ದೀನೋ ಅದೇ ಆಗತ್ತೆ. ಅವಳ ಮೇಲೆ ಅವನ್ ನೆರಳು ಬೀಳಕ್ಕೂ ಬಿಡಲ್ಲ ಅಂತ ಹೇಳಿದೆ. ಅವನನ್ನ ಈ ಮನೆ ಹತ್ರ ಸುಳಿಯೋಕ್ಕೂ ಅವಕಾಶ ಕೊಡಲ್ಲ ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಏನಾಯ್ತು, ನಿನ್ ಎಲ್ಲಾ ಪ್ರಯತ್ನ ಮೀರಿ ಅವನು ಅವಳ ಹತ್ರನೇ ಕೆಲ್ಸಕ್ಕೆ ಸೇರ್ಕೊಂಡ. ಕೆಲ್ಸಕ್ ಸೇರಿದ ತಕ್ಷಣ ನಮ್ ಝಾನ್ಸಿ ಮನ್ಸನ್ನ ಗೆಲ್ಲೋದಿಕ್ಕಾಗಲ್ಲ, ಈ ಮನೇಲಿ ಸ್ಥಾನ ಪಡ್ಕೊಳ್ಳೋದಿಕ್ಕೂ ಆಗಲ್ಲ. ಆಗಲ್ಲ ಅಂತ ನೀನ್ ಹೇಳ್ತಾ ಇದೆಯಾ ತುಳಸಿ, ಆದ್ರೆ ಅವನಂತೂ ಅವನು ಪ್ರಯತ್ನ ಶುರು ಮಾಡಿ ಆಯ್ತಲ್ಲ. ಝಾನ್ಸಿ ಅವಳಿಗೆ ಗೊತ್ತಿಲ್ಲದೆ ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ಬೋದು, ಆದ್ರೆ ಗೊತ್ತಿದ್ದು ಅವನು ನಾನು ಇರೋದಿಕ್ಕೆ ಬಿಡಲ್ಲ. ಅವನು ಆಲ್ರೆಡಿ ಸೇರ್ಕೊಂಡು ಆಗಿದೆ ಮಾಮ್. ನೀನ್ ಇವಾಗ ಏನ್ ಮಾಡ್ತೀಯ ಅದನ್ನ ಹೇಳು. ಅವಳಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಗೊತ್ತು, ಆದ್ರೆ ಅದನ್ನ ಹೆಂಗೆ ಕಿತ್ತಾಕ್ಬೇಕು ಅಂತ ನನಗ್ ಗೊತ್ತು. ಈಗ್ಲೇ ಆ ಕೆಲಸ ಮಾಡ್ತೀನಿ. ಯಾರೋನು ಯಾರು ನನಗೆ ತಾಳಿ ಕಟ್ಟಕ್ ಧೈರ್ಯ ಮಾಡ್ತಾವ್ ಯಾರವನು? ರೀ, ನೀವಾದ್ರೂ ಸ್ವಲ್ಪ ಹೇಳ್ರಿ. ಮಗಳೇ, ಕೋಪದಲ್ಲಿ ಗೆಲುವಿಲ್ಲ, ಮಮತೆಯಲ್ಲಿ ಸೋಲಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಹೆಣ್ಣಿಗೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಇರ್ಬೇಕಮ್ಮ. ಹೆಣ್ಣಿನ ಕುತ್ತಿಗೆಗೆ ತಾಳಿ ಅನ್ನೋದ್ ಬಿದ್ಮೇಲೆ ಅಲ್ವೇನಪ್ಪ ತಾಳ್ಮೆ ಅನ್ನೋದ್ ಬರೋದು. ಅನಿತಾ, ನೀನ್ ಮನಸ್ ಮಾಡಿದ್ರೆ ಆ ತಾಳಿ ಬೀಳೋದ್ ಎಷ್ಟೊತ್ ಹೇಳು? 2 ಸಲ ತಪ್ಪೋಯ್ತಲ್ಲಮ್ಮ. 1 ಸಲ ಅವಳು ಬಂದ್ ತಪ್ಸಿದ್ಲು, ಇನ್ನೊಂದ್ಸಲ ಆ ರಾಘವೇಂದ್ರ ನನ್ಗ ಅವಮಾನ ಮಾಡಿ ಎದ್ದೋಗ್ಬಿಟ್ನಲ್ಲ. ಅನಿತಾ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡೋರ್ ಸುಮ್ನೆ ಹೇಳಿಲ್ಲ ಕಣೆ. ಆಗಿರೋದನ್ನೇ ಯೋಚನೆ ಮಾಡ್ತಾ ಇನ್ನು ಎಷ್ಟು ದಿನ ನಿನ್ ಜೀವನನ ಹಾಳು ಮಾಡ್ಕೋತೀಯಮ್ಮ? ಚಿಂತೆ ಮಾಡೋದ್ರಿಂದ ಫಲ ಇಲ್ದೇ ಇರ್ಬೋದು ಅಮ್ಮ, ಹಾಗಂತೇಳಿ ಕಳ್ಕೊಂಡಿರೋದ್ನ ಮರ್ತು ಮುಂದೆ ಹೋಗೋದಕ್ಕಾಗಲ್ಲ ಅಲ್ವಾಪ? ಪುಟ್ಟ, ಒಂದೊಂದ್ಸಲ ದೇವ್ರು ಯಾವ್ದೋ ಒಂದನ್ನ ತಪ್ಸಿದಾನೆ ಅಂದ್ರೆ ಮುಂದೆ ನಿನಗೆ ಅದಕ್ಕಿಂತ ಒಳ್ಳೇದನ್ ಕೊಡೋದಕ್ಕೆ ಅಂತಾನೆ ಅನ್ಕೋ. ಅಪ್ಪ, ಇವಾಗ ನಾನ್ ಜೀವಂತವಾಗಿ ಬದುಕಿದೀನಿ ಅಂದ್ರೆ ಅದು ಅವನ್ ಮೇಲ್ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಅವನ್ ಕುಟುಂಬದ ನೆಮ್ಮದಿನ ಹಾಳು ಮಾಡಿ ನಾನ್ ಅನ್ಭವಿಸ್ತಿರೋ ನೋವ್ನ ಅವನು ಅನ್ಭವಿಸೋ ಹಾಗೆ ಮಾಡೋದಕ್ಕೋಸ್ಕರ ಅಲ್ವೇ? ನೀನು ನಿಮ್ ಅಣ್ಣನ ಜೀವನದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೆ. ಅವನು ಅವನ್ ಜೀವನದಲ್ಲಿ ಚೆನ್ನಾಗಿರ್ಬೇಕಲ್ವೇನೆ? ಆ ರಾಘವೇಂದ್ರ ನಮ್ಮನೆಗೆ ಬಂದು ನಮ್ಗೆ ವಾರ್ನ್ ಮಾಡಿ ಹೋಗೋ ಅಷ್ಟು ಬೆಳ್ದಿದಾನೆ ಅಂದ್ರೆ ನಾವ್ ಸುಮ್ನೆ ಇರ್ಬೇಕಾ? ಅವನ್ ತಂಗಿ ನಮ್ಮ ಅಣ್ಣನ ಜೊತೆ ಚೆನ್ನಾಗಿರ್ಬೇಕಾ ಅಮ್ಮ? ಅವ್ನು ಹೀಗ್ ಬದ್ಲಾಗಿರೋದಕ್ಕೆ ಅಲ್ವೇನಮ್ಮ ನಾವ್ ಹೀಗ್ ಹೇಳ್ತಾ ಇರೋದು. ಈ ವಿಷಯದಲ್ಲಿ ನಾವ್ ದುಡ್ಕೋದ್ ಬೇಡ. ಮಿಥುನ್ ಅವ್ನ ಹೆಂಡತಿ ಜೊತೆ ಸಂಸಾರ ಶುರು ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕಲಿ ಬಿಡು. ಇಲ್ಲ, ರಾಘವೇಂದ್ರನ್ ಲೈಫಲ್ಲಿ ಪಾಠ ಕಲಿಸ್ಬೇಕು, ಅವನ್ ನೆಮ್ಮದಿನ ಹಾಳು ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಅವನು ವೀಕ್ನೆಸ್ ಪಲ್ಲವಿ ಮಾತ್ರ. ಅವಳು ಎಲ್ಲಿವರೆಗೂ ಅಣ್ಣನಿಂದ ದೂರ ಇರ್ತಾಳೋ ಅಲ್ಲಿವರೆಗೂ ಆ ರಾಘವೇಂದ್ರ ನಮ್ ಕಂಟ್ರೋಲ್ ಅಲ್ಲಿ ಇರ್ತಾನೆ. ನೀವ್ ಹೇಳ್ದಾಗೆ ಅವಳ ಸಂಸಾರ ಶುರು ಆಗೋದ್ರೆ ಎಲ್ಲದು ನಮ್ ಕೈ ತಪ್ಪ ಹೋಗುತ್ತೆ. ಸೊ ಯಾವ್ದೇ ಕಾರಣಕ್ಕೂ ಅವರಿಬ್ರು ಸಂಸಾರ ಶುರು ಆಗ್ಬಾರ್ದು, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ವಾವ್ ಅಕ್ಕ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯೆ. ನಂದೇ ದೃಷ್ಟಿ ತಾಕಂಗಿದೆ. ಡೇ, ಕಣ್ಣಾಕ್ಬೇಡ, ಸುಮ್ನೆ ರೇ, ನನ್ ಮಗಳ್ಗೆ ದೃಷ್ಟಿ ಆಗುತ್ತೆ. ಅಮ್ಮ, ನನಗೇನೋ ಹೇಳ್ದೆ ಸರಿ, ಆದ್ರೆ ಭಾವ ದೃಷ್ಟಿ ಆಗ್ತಾರಲ್ಲ ಅವ್ರಿಗೇನ್ ಹೇಳ್ತೀಯಾ? ಸುಮ್ಮನಿರೆ. ತರ್ಲೆ ಸುಮ್ನೆ ಪಲ್ಲವಿ, ಹೋಗಮ್ಮ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬಾ. ಪಲ್ಲವಿ
ಪಲ್ಲವಿ ಏನ್ ಮಾಡ್ತಾ ಇದೀಯಾ? ನನ್ ಪಾಲಿನ ದೇವ್ರು ನೀನೇ ಅಲ್ವಾ ಅಣ್ಣ? ಆ ದೇವ್ರು ಎಲ್ಲ ಕಡೆ ಬರೋದಕ್ಕಾಗಲ್ಲ ಅಂತಾನೆ ನಿನ್ನ ಕಳ್ಸ್ಕೊಟ್ಟಿದ್ದಾನೆ. ಅದಕ್ಕೆ ನನ್ಗ ಆ ದೇವ್ರ ಅನುಗ್ರಹಕ್ಕಿಂತ ನಿನ್ನ ಆಶೀರ್ವಾದ ಇದ್ರೆ ಸಾಕು. ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರ್ತೀನಿ. ನಿಜವಾಗ್ಲೂ ನಿನ್ನಂತ ತಂಗಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಪಲ್ಲವಿ. ಇಲ್ಲ ಅಣ್ಣ, ನಾವು ನಿನ್ನ ಅಣ್ಣನಾಗಿ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿ. ನಾವು ಕಲ್ ಹೊಡೆದ್ರು ನೀನ್ ನಮಗ್ ಹಣ್ಣನ್ನೇ ಕೊಟ್ಟಿದ್ಯಾ. ಏ ಹುಚ್ಚಿ, ತಂಗಿ ಏನೇ ಅಂದ್ರು ಅಣ್ಣಂಗೆ ಪ್ರೀತಿ ತರಾನೇ ಕಾಣಿಸುತ್ತೆ. ಇವಾಗ ನಿನ್ ಜೀವನದ ಅಮೃತಗಳಿಗೆ ನೋಡ್ ಪಲ್ಲವಿ, ನೀನ್ ಈ ಟೈಮಲ್ಲಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಅಜ್ಜಿ ಹತ್ರ, ದೊಡ್ಡಪ್ಪನ ಹತ್ರ, ಚಿಕ್ಕಮ್ಮನ ಹತ್ರ ಆಶೀರ್ವಾದ ತಗೋ. ಹೌದು ಸರಿ ಅಣ್ಣ. ಅಲ್ಲವಿ, 100 ಕಾಲ ನೀನು ನಿನ್ ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳಮ್ಮ. ಆರ್ತಿಗೊಬ್ಬಳು ಪಲ್ಲವಿ, ಕೀರ್ತಿಗೊಬ್ಬ ಮಿಥುನ್ನ ಹೆತ್ತು ಸಂತೋಷವಾಗಿ ಬಾಳಿ. ನಿನ್ನ ಆಸೆ ಕನಸುಗಳೆಲ್ಲ ನನ್ಸಾಗ್ಲಿ ಮಗಳೇ. ನಿನ್ ಗಂಡನ್ ಜೊತೆ 100 ಕಾಲ ಸಂತೋಷವಾಗಿರು. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ.